ಕರ್ನಾಟಕದ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಕೇಸರಿ ಪಡೆಗೆ ಹಲವು ಕ್ಷೇತ್ರಗಳಲ್ಲಿ ಈಗ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಅಭ್ಯರ್ಥಿಗಳು ಫೈನಲ್ ಆಗಿದ್ರೂ ಕೂಡ ಬಿಜೆಪಿಗೆ ಆತಂಕ ಮಾತ್ರ ನಿಲ್ತಾ ಇಲ್ಲ. ಒಂದೆರಡಲ್ಲ, ಬರೋಬ್ಬರಿ 8 ಕ್ಷೇತ್ರಗಳಲ್ಲಿ ಕಂಟಕದ ಭೀತಿ ಈಗ ಬಿಜೆಪಿ ನಾಯಕರಿಗೆ ಎದುರಾಗಿದೆ. 100% ಗೆಲುವಿನ ಬದಲು 50-50 ಚಾನ್ಸಸ್ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಚಿಂತೆ. ಹಾಗಾದ್ರೆ ಆ ಕ್ಷೇತ್ರಗಳು ಯಾವುವು, ಯಾವ ಕಾರಣಕ್ಕೋಸ್ಕರ ಅಲ್ಲಿ 50-50 ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ? ಈಗ ಆಲ್ರೆಡಿ ಬಿಜೆಪಿಯ 25 ಸಂಸದರು ರಾಜ್ಯದಲ್ಲಿ ಇದ್ದಾರೆ. 28 ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಆದರೆ ಸದ್ಯಕ್ಕೆ ಆ ಚಾನ್ಸಸ್ ಕಡಿಮೆ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ರೈಟ್, ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್. ಬಿಜೆಪಿಗೆ 28 ಕ್ಷೇತ್ರಗಳನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. 50-50 ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಸೊ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಸಭಾ, ಈಗಾಗಲೇ ಬಿಜೆಪಿ ತನ್ನ ಎರಡನೇ ಪಟ್ಟಿಯಲ್ಲಿ ಬರೋಬ್ಬರಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಏನು ಘೋಷಣೆ ಮಾಡ್ತು, ಅದರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿಗಳೇ ಗೆಲ್ತಾರೆ ಅನ್ನೋ ವಾತಾವರಣ ಖಂಡಿತವಾಗ್ಲೂ ಬಿಜೆಪಿಗೆ ಇಲ್ಲ. ಈಗಾಗಲೇ ಗೆದ್ರು ಗೆಲ್ಲಬಹುದು, ಗೆಲ್ಲದೆ ಹೋದ್ರೂ ಹೋಗಬಹುದು ಅನ್ನೋ ವಾತಾವರಣ ಇರೋ ಅಂತ ಸುಮಾರು 8 ಕ್ಷೇತ್ರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ನೋಡಿ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ. ಮೊದಲನೇದಾಗಿ ಹೇಳೋದಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ 50-50 ಚಾನ್ಸ್. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಭ್ಯರ್ಥಿ ಆಗಿದ್ದಾರೆ, ಅಲ್ಲಿ 50-50 ಚಾನ್ಸ್ ಇದೆ. ತುಮಕೂರಿನಲ್ಲಿ SP ಮುದ್ದು ಹನುಮೇಗೌಡ ವರ್ಸಸ್ ವಿ ಸೋಮಣ್ಣ ಅಖಾಡ ಇದೆ, ಅಲ್ಲೂ ಕೂಡ 50-50 ಚಾನ್ಸ್. ಇನ್ನು ಉಡುಪಿ ಚಿಕ್ಕಮಗಳೂರಿಗೆ ನೇರವಾಗಿ ಮೊದಲ ಬಾರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಿಜೆಪಿ ಮಣೆ ಹಾಕಿದೆ. ಜಯಪ್ರಕಾಶ್ ಹೆಗಡೆ ಅವರು ಅಭ್ಯರ್ಥಿ ಆಗೋದು ಬಹುತೇಕ ನಿಶ್ಚಿತ ಆಗಿದೆ, ಅಲ್ಲೂ ಕೂಡ 50-50 ಚಾನ್ಸ್. ಇನ್ನು ದಾವಣಗೆರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಗಾಯತ್ರಿ ಸಿದ್ದೇಶ್ವರ್ ಅಖಾಡ, ಅಲ್ಲೂ ಕೂಡ 50-50 ಚಾನ್ಸ್. ಈಗ ಬೆಳಗಾವಿಗೆ ಬರೋದಾದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿ ಆಗಿದ್ದೆ, ಆದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ 50-50 ಚಾನ್ಸ್. ಕಾರಣ ಏನು ಅಂತ ಹೇಳಿದ್ರೆ, ಪ್ರಿಯಾಂಕಾ ಜಾರಕಿಹೊಳಿ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಹೀಗಾಗಿ ತಮ್ಮ ಪುತ್ರಿಯನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಏನೆಲ್ಲ ರಣತಂತ್ರಗಳನ್ನ ಮಾಡ್ಬೇಕೋ ಅವ್ರು ಅಫ್ಕೋರ್ಸ್ ಮಾಡೇ ಮಾಡ್ತಾರೆ. ಹೀಗಾಗಿ ಅಲ್ಲಿ 50-50 ಚಾನ್ಸ್. ಇನ್ನು ಬೀದರ್ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ವರ್ಸಸ್ ಭಗವಂತ್ ಖೂಬಾ. ಈಗಾಗಲೇ 2 ಬಾರಿ ಸಂಸದರಾಗಿರುವಂತಹ ಭಗವಂತ್ ಖೂಬಾಗೆ ಆಡಳಿತ ವಿರೋಧಿ ಅಲೆ ಇದೆ. ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಅಲ್ಲೂ ಕೂಡ 50-50 ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊಪ್ಪಳದಲ್ಲಿ ಈಗಾಗಲೇ ಬಿಜೆಪಿಗೆ ಬಂಡಾಯದ ಬಿಸಿ ಜೋರಾಗಿ ಇದೆ. ಹಾಲಿ ಶಾಸಕ ಕರಡಿ ಸಂಗಣ್ಣಗೆ ಟಿಕೆಟ್ ಕೈ ತಪ್ಪಿದೆ. ಹೊಸ ಮುಖದ ಅಭ್ಯರ್ಥಿಗೆ ಮಣೆ ಹಾಕಲಾಗಿದೆ. ಡಾಕ್ಟರ್ ಬಸವರಾಜ್ ಅವರು ಅಖಾಡದಲ್ಲಿ ಇದ್ದಾರೆ. ರಾಘವೇಂದ್ರ ಇಟ್ನಾಳ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗೋದು ಬಹುತೇಕ ಖಚಿತ ಆಗ್ತಾ ಇದೆ, ಅಧಿಕೃತ ಘೋಷಣೆ ಆಗಬೇಕಾಗಿದೆ. ಹೀಗಾಗಿ ಇಲ್ಲೂ ಕೂಡ 50-50 ಚಾನ್ಸ್. ಇದನ್ನ ಹೊರತುಪಡಿಸಿದ್ರೆ ಬಳ್ಳಾರಿ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪರಾಭವಗೊಂಡಿರುವಂತಹ ಬಿ ಶ್ರೀರಾಮುಲು ಅಭ್ಯರ್ಥಿ ಆಗಿದ್ರೆ ಬಳ್ಳಾರಿಗೆ ಬಿಜೆಪಿಯಿಂದ, ಅಲ್ಲಿ VS ಉಗ್ರಪ್ಪ ಅವರು ಅಧಿಕೃತವಾಗಿ ಅಭ್ಯರ್ಥಿ ಆಗುವಂತದ್ದು ಖಚಿತವಾಗ್ತಾ ಇದೆ, ಘೋಷಣೆ ಆಗ್ಬೇಕಾಗಿದೆ. ಕಳೆದ ಬಾರಿ ನಡೆದಂತಹ ಬಳ್ಳಾರಿಯ ಉಪಚುನಾವಣಾ ಕಣದಲ್ಲಿ VS ಉಗ್ರಪ್ಪ ಅವರು ಸಂಸದರಾಗಿ ಆಯ್ಕೆಯಾಗಿದ್ರು. ಈಗ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೆ, ಆದ್ರೆ ಅಲ್ಲೂ ಕೂಡ 50-50 ಚಾನ್ಸ್ ಇರಲಿದೆ. ಹೀಗಾಗಿ ಬಿಜೆಪಿಗೆ 8 ಲೋಕಸಭಾ ಕ್ಷೇತ್ರಗಳು ತಲೆನೋವಾಗಿ ಪರಿಣಮಿಸಿದೆ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಉಡುಪಿ ಚಿಕ್ಕಮಗಳೂರು, ದಾವಣಗೆರೆ, ಚಿಕ್ಕೋಡಿ, ಬೀದರ್, ಕೊಪ್ಪಳ ಹಾಗೆ ಬಳ್ಳಾರಿ. ಹೀಗಾಗಿ 8 ಕ್ಷೇತ್ರಗಳಲ್ಲಿ ತಂತ್ರ ಪ್ರತಿತಂತ್ರಗಳನ್ನ ಮಾಡಬೇಕಾಗತ್ತೆ ಸಭಾ. ರೈಟ್ ಮಧುಸೂದನ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.